ಯೋಜನೆ ಮಹಿಷಿ ವರದಿ ಪ್ರಕಾರನೇ ನಾವು ಉದ್ಯೋಗ ಕೊಡ್ತಿದೀವಿ, ಲೋಕಲೇಟ್ಸ್ಗೆ ನಮ್ಮ ಕನ್ನಡಿಗರಿಗೆ ಕೊಡ್ತಿದೀವಿ ಅಂತ ಹೇಳಕ್ಕೆ 1,000 ಜನ ಎಂಪ್ಲಾಯ್ಮೆಂಟ್ ರಿಕ್ವೈರ್ಮೆಂಟ್ ಇದ್ರೆ ಅದರಲ್ಲಿ 100 ಮಾತ್ರ ನೇರ ನೇಮಕಾತಿ ಮಾಡ್ತಾರೆ. ಇನ್ನೊಂದು 900 ಅವರು ಬೇರೆ ಗುತ್ತಿಗೆದಾರರ ಮೂಲಕ ಕಾಂಟ್ರಾಕ್ಟ್ ಮೂಲಕ ತಗೊಂಡಾಗ ಈ ವರದಿ ಇದರಲ್ಲಿ ಚೌಕಟ್ಟಲ್ಲಿ ಬರಲ್ಲ ಅಂತೇಳಿ ನಮ್ಮ ಕನ್ನಡಿಗರಿಗೆ, ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ. ಈ ಜಲ ನಮ್ದು, ಈ ನೆಲ ನಮ್ದು, ಆದ್ರೆ ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ. ಧೂಳು ತಿನ್ನೋರು ನಾವು, ಬೇರೆ ರಾಜ್ಯದಿಂದ ಬಂದವರು ಅಲ್ಲಿ ಕುರ್ಚಿ ಮೇಲೆ ಕೂತು ರಾಜ್ಯ ಆಳ್ತಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ. ಇದು ಕನ್ನಡಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ, ನಮ್ಮ ಜಲ, ನಮ್ಮ ನೆಲ ಹಕ್ಕಕ್ಕೋಸ್ಕರ ನಾನು ಕೇಳ್ತಿದ್ದೀನಿ.